ನಿಮಗೆ ಸಿಗುತ್ತೆ 6,000 ಮಾಹಿತಿ. ಹೌದು ಸ್ನೇಹಿತರೆ, ಗೃಹಲಕ್ಷ್ಮಿಯರಿಗೆ ಭರ್ಜರಿಯಾದಂಥ ಗುಡ್ ನ್ಯೂಸ್. ಯಾರು ಒಂದು ಗೃಹಲಕ್ಷ್ಮಿ ಯೋಜನೆಗೆ ಅರ್ಹರಿದ್ದೀರಾ ಅಂಥವ್ರಿಗೆ ಈ ಬಾರಿ 6,000 ರೂಪಾಯಿ ಅವ್ರ ಖಾತೆಗೆ ನೇರವಾಗಿ ಜಮಾ ಆಗುತ್ತೆ. ಯಾವ ರೀತಿ ಜಮಾ ಆಗುತ್ತೆ ಎಲ್ಲನೂ ವಿಡಿಯೋನಲ್ಲಿ ತಿಳಿದುಕೊಳ್ಳೋಣ. ವಿಡಿಯೋನ ಸ್ಕಿಪ್ ಮಾಡದೆ ವಿಡಿಯೋನ ಕೊನೆಯವರೆಗೆ ನೋಡಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇಂಥ ಒಳ್ಳೆ ಇನ್ಫಾರ್ಮೇಷನ್ ನಿಮಗೆ ಬೇಕು ಅಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳುತ್ತಾ ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ನಿಮಗೂ ಕೂಡ ಈಗ ಆಲ್ರೆಡಿ ಗೊತ್ತಿದೆ, ಗೃಹಲಕ್ಷ್ಮಿ ಯೋಜನೆ ಜಾರಿಗೆ ಬಂದಾಗಿನಿಂದ ಕೂಡ ಗೃಹಲಕ್ಷ್ಮಿಯರು ಫಲಾನುಭವಿಗಳಾಗಿದ್ದಾರೆ. ಅವರು ಪ್ರತಿಯೊಂದು ತಿಂಗಳು ಹಣ ಪಡಿತಾ ಇದ್ದಾರೆ. ಆದರೆ ಈಗ ಕೆಲವೊಂದಿಷ್ಟು ದಿನಗಳಿಂದ ಅಂದರೆ ಕೆಲವೊಂದಿಷ್ಟು ತಿಂಗಳುಗಳಿಂದ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಕರೆಕ್ಟಾಗಿ ಪ್ರತಿ ತಿಂಗಳು ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲ ಅಂದರೆ ಕೆಲವು ತಾಂತ್ರಿಕ ದೋಷಗಳಿಂದ ಕೆಲವು ಫಲಾನುಭವಿಗಳಿಗೆ ತೊಂದರೆ ಆಗ್ತಾ ಇದೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿದರು. ಅದೇ ರೀತಿಯಾಗಿ ಆ ಸಮಸ್ಯೆ ಕೂಡ ಬಗೆಹರಿದಿತ್ತು. ಆದರೂ ಕೂಡ ಇನ್ನೂ ಕೂಡ ಕೆಲವರಿಗೆ ಪ್ರತಿ ತಿಂಗಳು ಏನು ಪೆಂಡಿಂಗ್ ಇರುತ್ತೆ ಹಣ ಅದು ಬಂದಿಲ್ಲ. ಈಗ 3 ತಿಂಗಳ ಹಣ ಪೆಂಡಿಂಗ್ ಇರುವಂಥದ್ದು ನಿಮಗೂ ಗೊತ್ತಿದೆ. 15ನೇ ಕಂತಿನ ಹಣ ಆಲ್ಮೋಸ್ಟ್ ಎಲ್ರಿಗೂ ಜಮಾ ಆಗಿರುವಂಥದ್ದು. ಆದರೆ ಇನ್ನೂ ಕೆಲವು ಜನರು ಮಾತ್ರ ಬಾಕಿ ಉಳ್ಕೊಂಡಿರ್ಬೋದು. ಬಹುಶಃ 100% ಅಂತೂ ಆಗೋದಿಲ್ಲ. 100%ನಲ್ಲಿ ಒಂದು 5-10% ಜನರು ಉಳ್ಕೊಂಡೇ ಇರ್ತಾರೆ ಏನಾದರೂ ಸಮಸ್ಯೆಯಿಂದ. ಅದಕ್ಕಾಗಿ ಈಗ ಇನ್ನೊಂದು ಗೃಹಲಕ್ಷ್ಮಿಯರು ರೇಷನ್ ಕಾರ್ಡ್ ತಿದ್ದುಪಡಿ ಮಾಡ್ಕೊಂಡಿದ್ದಾರೆ, ಗೊತ್ತಿರ್ಬೋದು ನಿಮಗೂ. ಈಗ ರೇಷನ್ ಕಾರ್ಡ್ ತಿದ್ದುಪಡಿ ಬಿಟ್ಟಿದ್ದಾರೆ. ಅದರಲ್ಲಿ ರೇಷನ್ ಕಾರ್ಡ್ ಯಾರು ತಿದ್ದುಪಡಿ ಮಾಡ್ಕೊಂಡಿದ್ದೀರಾ ಅವರು ಗೃಹಲಕ್ಷ್ಮಿಗೆ ಅರ್ಹರಾಗಿರ್ತಾರೆ. ಇನ್ನೂವರೆಗೂ ಕೆಲವರು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಕೂಡ ಹಾಕಿಲ್ಲ. ಯಾಕೆ ಹಾಕಿಲ್ಲ ಅಂತಂದರೆ ಅವರ KYC ತೊಂದರೆಯಿಂದ ಗೃಹಲಕ್ಷ್ಮಿಗೆ ಅರ್ಜಿ ಹಾಕಿಲ್ಲ. ನಾವು ಪಾಪ ಈ ರೀತಿಯಾಗಿ ಸಮಸ್ಯೆಯಲ್ಲಿ ಸಿಲ್ಕೊಂಡಿದ್ದಾರೆ. ತಿದ್ದುಪಡಿ ಮಾಡಿಕೊಂಡಂಥ ಸಂದರ್ಭದಲ್ಲಿ ಆ ಒಂದು ರೇಷನ್ ಕಾರ್ಡಲ್ಲಿ ಏನಾದರೂ ಚೇಂಜಸ್ ಮಾಡ್ಕೊಂಡಿರ್ತಾರೆ. ಆದರೆ KYC ಮಾಡ್ಕೊಳ್ಳೋದು ಅಲ್ಲಿ ಮರ್ತಿರ್ತಾರೆ ಕೆಲವು ಫಲಾನುಭವಿಗಳು. ನಾನು ಅಪ್ಡೇಟ್ ಮಾಡಿಸಿದ್ದೀನಿ ಬಿಡಿ, ಆನ್ಲೈನಲ್ಲಿ ಮೊನ್ನೆ ಮಾಡ್ಕೊಂಡಿದ್ದೀನಿ ತಿದ್ದುಪಡಿ ಅಂತಾರೆ. ಆದರೆ ಅಲ್ಲಿ ಗ್ರಾಮ ಒನ್ನಲ್ಲಿ ನೀವು ಅಪ್ಡೇಟ್ ಮಾಡಿದರೆ KYC ಆಗೋದಿಲ್ಲ ಸ್ನೇಹಿತರೆ. ನಿಮ್ಮ ಮನೆಯಲ್ಲಿ ಯಾರಾದರೂ ಮಹಿಳೆಯರು ನಿಮ್ಮ ಆಜುಬಾಜು ಇದ್ದರೆ ತಿಳಿಸಿ ಅವರಿಗೂ ಕೂಡ. ನೀವು ಗ್ರಾಮ ಒನ್ನಲ್ಲಿ ಮಾಡಿಕೊಂಡ್ರೆ ಈ ಒಂದು KYC ಆಗೋದಿಲ್ಲ. ನೀವು ಎಲ್ಲಿ ಮಾಡ್ಕೋಬೇಕಂತಂದರೆ ನೀವು ರೇಷನ್ ಎಲ್ಲಿ ತೆಗೆದುಕೊಳ್ತೀರ ಆ ಅಂಗಡಿಯಲ್ಲಿ ಮಾತ್ರ KYC ಅಪ್ಡೇಟ್ ಆಗುತ್ತೆ. KYC ಅಪ್ಡೇಟ್ ಆಗುತ್ತೆ ಮತ್ತು ಅದನ್ನು ಅಲ್ಲೇ ಡೈರೆಕ್ಟಾಗಿ ನಿಮಗೆ ಮಾಡಿಕೊಡ್ತಾರೆ ಸ್ನೇಹಿತರೆ. ಇದೊಂದು. ಇನ್ನೊಂದು ಸಮಸ್ಯೆ ಬಂದು ಹೆಡ್ ಆಫ್ ದ ಫ್ಯಾಮಿಲಿ. ಹೆಡ್ ಆಫ್ ದ ಫ್ಯಾಮಿಲಿ ಕೂಡ ನೀವು ಅಲ್ಲೇ ರೇಷನ್ ಅಂಗಡಿಯಲ್ಲಿ ಚೇಂಜ್ ಮಾಡ್ಕೊಳ್ಬೇಕು. ಇಲ್ಲಿ ಎಲ್ಲಿ ಗ್ರಾಮ ಒಂದಲ್ಲಿ ಇದು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಹೆಡ್ ಆಫ್ ದ ಫ್ಯಾಮಿಲಿ ಇಲ್ಲ ಅಂದರೂ ಕೂಡ ಅವರು ರೇಷನ್ನಲ್ಲಿ ಎಷ್ಟು ಮಹಿಳೆಯರು ಇರ್ತಾರೋ ಅವರು ಯಾರಿಗೂ ಕೂಡ ಆಗಲ್ಲ. ಯಾರಾದರೂ ಒಬ್ಬರನ್ನ ಮುಖ್ಯಸ್ಥರನ್ನಾಗಿ ಅಲ್ಲಿ ಮಾಡಿದರೆ ಮಾತ್ರ ಅವರಿಗೆ ಈ ಗೃಹಲಕ್ಷ್ಮಿ ಯೋಜನೆಗೆ ಅರ್ಹರಾಗ್ತಾರೆ. ಅದಕ್ಕಾಗಿ ತಿದ್ದುಪಡಿ ಮಾಡ್ಕೊಂಡವರು ಈ ಕೆಲಸ ಮಾಡಿದ್ರೇ ನಿಮಗೂ ಕೂಡ ಆ ಅಮೌಂಟ್ ಬರುವಂಥದ್ದು. ಅದಕ್ಕಾಗಿ ಈ 3 ತಿಂಗಳ ಹಣವನ್ನು ಪಡಿಬೇಕಂತಂದ್ರೆ ಮಹಿಳೆಯರು ಎಲ್ಲ ಪ್ರತಿಯೊಬ್ಬ ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆಗೆ ಫಲಾನುಭವಿ ಆಗಿರುವಂಥವರು ಈಗ ಆಲ್ರೆಡಿ ಕೆಲವೊಂದಿಷ್ಟು ಅರ್ಹತೆ ಇರಲಾರ್ದವ್ರನ್ನ ತೆಗೆದುಹಾಕಿದ್ದಾರೆ ಗೃಹಲಕ್ಷ್ಮಿ ಯೋಜನೆಯಿಂದ. ಅರ್ಹತೆ ಇದ್ದವರು ಮಾತ್ರ ಇಲ್ಲಿ ಉಳ್ಕೊಂಡಿರುವಂಥದ್ದು ಗೃಹಲಕ್ಷ್ಮಿ ಯೋಜನೆಯಲ್ಲಿ. ಈಗ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿದೆ, ಕೆಲವು ದಿನಗಳ ಹಿಂದೆ ರೇಷನ್ ಕಾರ್ಡ್ಗಳು ತುಂಬ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿರುವಂಥದ್ದು. ಅದಕ್ಕಾಗಿ ಇಲ್ಲಿ ಉಳ್ಕೊಂಡಿರುವಂಥವ್ರು ಅರ್ಹತೆ ಇದ್ದವ್ರು ಮಾತ್ರ ಉಳ್ಕೊಂಡಿದ್ದಾರೆ. ಯಾರಿಗೆ 15ನೇ ಕಂತಿನ ಹಣ ಬಂದಿದೆ, ಆ 15ನೇ ಕಂತಿನ ಹಣ ಬಂದಿತ್ತು ಅಂತಂದರೆ ಅವರು ಗೃಹಲಕ್ಷ್ಮಿ ಯೋಜನೆಗೆ ಅರ್ಹರಿದ್ದಾರೆ. ರೇಷನ್ ಕಾರ್ಡಿಗೆ ಅವರು ಅರ್ಹತೆ ಇದೆ, BPL ರೇಷನ್ ಕಾರ್ಡಿಗೆ ಅಂತ ಅರ್ಥ. ಏನಾದರೂ 13, 14, 15ನೇ ಕಂತಿನ ಹಣ ಎಲ್ಲರೂ ಪೆಂಡಿಂಗ್ ಉಳ್ಕೊಂಡಿದ್ದಾರೆ ಅಂತಂದರೆ ಅವರು ಗೃಹಲಕ್ಷ್ಮಿ ಯೋಜನೆಗೆ ಅರ್ಹರಿಲ್ಲ ಅಂತ ಅರ್ಥ. ಇದಕ್ಕಾಗಿ 15ನೇ ಕಂತಿನ ಹಣ ಬಂದಿತ್ತು, 14ನೇ ಕಂತಿನ ಹಣ ಬಂದರೂ ಕೂಡ ನಿಮಗೆ 15, 16, 17 ಇವು ಎಲ್ಲನೂ ಬರುತ್ತೆ. ಈಗ ಟೋಟಲಾಗಿ 15 ಕಂತು ಬಂದಿತ್ತು ನಿಮಗೆ ಅಂತಂದರೆ 15ನೇ ಕಂತಿನ ಹಣ ಕೂಡ ಬಂದಿದೆ ನಮಗೆ ಅಂತಂದರೆ 16, 17, 18 ಈ 3 ಕಂತುಗಳು ಒಟ್ಟಿಗೆ ಈಗ ಬಿಡುಗಡೆ ಮಾಡುವಂಥ ಒಂದು ಸಾಧ್ಯತೆ ಇದೆ. ಯಾಕೆ ಅಂತಂದರೆ ಎಲ್ರಿಗೂ ಕೂಡ ಅರ್ಹತೆ ಇರಲಾರ್ದವ್ರಿಗೆ ತೆಗೆದುಹಾಕಿದ್ದಾರೆ. ಈಗ ಬಂದರೆ ಎಲ್ಲ ಕ್ಲಿಯರಾಗಿ ಅಮೌಂಟ್ನ ಬಿಡುಗಡೆ ಮಾಡ್ತಾರೆ. ಎಲ್ಲ ಫಲಾನುಭವಿಗಳಿಗೆ ಒಟ್ಟಿಗೆ 6,000 ರೂಪಾಯಿ 3 ತಿಂಗಳ ಹಣವನ್ನು ಜಮೆ ಆಗುತ್ತೆ. ಅದಕ್ಕಾಗಿ ನೀವು ಅರ್ಹತೆ ಹೊಂದಿದ್ದೀರಿ, ನಿಮಗೆ 15ನೇ ಕಂತಿನ ಹಣ ಬಂದಿತ್ತಂದರೆ ಯಾವುದೇ ಭಯ ಪಡಲಿಕ್ಕೆ ಹೋಗಬೇಡಿ. ಜನವರಿ ತಿಂಗಳು ಅಂದರೆ ಹೊಸ ವರ್ಷಕ್ಕೆ ಕೊಟ್ಟರೆ ನಿಮಗೆ 6,000 ರೂಪಾಯಿ
ಒಟ್ಟಿಗೆ ನೀಡುವಂಥ ಒಂದು ಸಾಧ್ಯತೆ ಇದೆ. ಈ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋನ ಕೊನೆಯವರೆಗೂ ನೋಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.